ಡೇಟಾ ಇದೆ ಅಂತ ನೋಡೋಣ. ಈಗ ನರವಾಣೆ ಅವರು ಇಂಟರ್ವ್ಯೂನಲ್ಲಿ ನಾವು ಏನೂ ಕಳ್ಕೊಂಡಿಲ್ಲ ಅಂತ ಹೇಳಿದ್ದಾರೆ. ಹಾಗೇನೆ ಪುಸ್ತಕದಲ್ಲಿ ಹೀಗೆ ಬರ್ದಿದೆ ಅಂತ ಹೇಳಿ ಅದು ಅನ್ಪಬ್ಲಿಷ್ಡ್ ಪುಸ್ತಕ ಇದೆ. ಅದನ್ನ ಅನ್ಪಬ್ಲಿಷ್ಡ್ ಇರೋದಕ್ಕೆ ಅದಕ್ಕೆ ಯಾವುದೇ ಒಂದು ಮಹತ್ವ ಇಲ್ಲ, ಅಂದ್ರೆ ಅದಕ್ಕೆ ಅಥೆಂಟಿಸಿಟಿ ಇರೋದಿಲ್ಲ. ಯಾಕೆ ಅಂತಂದ್ರೆ ಈಗ ಇದ್ರೊಳಗೆ ಬರ್ದಿದ್ಯೋ ಇಲ್ವೋ ಅಂತ ನಾವು ಕೇಳ್ಬೇಕು ಅಂದ್ರೆ ಯಾರನ್ನ ಕೇಳ್ಬೇಕು? ಪಬ್ಲಿಷೇ ಆಗಿಲ್ದೇ ಇದ್ದಾಗ ಹೇಗೆ ಕೇಳುವಂಥದ್ದು? ಕೇಳಕ್ಕೆ ಆಗದೆ ಇದ್ದಾಗ ಅದನ್ನ ನಂಬೋದಾದ್ರೂ ಹೇಗೆ? ಆದ್ರಿಂದ ಪಬ್ಲಿಷ್ ಆಗ್ಲಿ, ಅದ್ರ ಬಗ್ಗೆನೂ ಚರ್ಚೆ ಮಾಡೋಣ. ಪಬ್ಲಿಷ್ ಆಗ್ಲಿ, ಅಲ್ಲಿ ತನಕ ಕಾಯೋಣ ಅಂತ ನನ್ಗನ್ಸುತ್ತೆ. ಪಬ್ಲಿಷ್ ಆಗದೆ ಇರೋ ಪುಸ್ತಕದ ಎಕ್ಸ್ಟ್ರಾಕ್ಟ್ ಅಲ್ಲೂ ಕೂಡ ಎಲ್ಲೂ ಭಾರತ ಸೋಲ್ತು ಅಥವಾ ಚೀನಾಗೆ ಭೂಮಿಯನ್ನ ಕಳ್ಕೊಳ್ತು ಅನ್ನೋ ಅಂಶಗಳು ಬಂದಿಲ್ಲ ಇದುವರೆಗೂ. ನಾನಂತೂ ಆ ಪಬ್ಲಿಷ್ ಆಗಿಲ್ದೇ ಇರೋ ಪುಸ್ತಕನ ಓದಿಲ್ಲ. ಮತ್ತೆ ಪಬ್ಲಿಷ್ ಆಗಿಲ್ದೇ ಇರೋದಕ್ಕೆ ಅದಕ್ಕೆ ಅಥೆಂಟಿಸಿಟಿ ಇಲ್ದೇ ಇರೋದ್ರಿಂದ ನಾವು ಅದ್ರೊಳಗೆ ಏನ್ ಬರ್ದಿದೆ ಬರ್ದಿಲ್ಲ ಅಂತ ಚರ್ಚೆಯೇ ಅಪ್ರಸ್ತುತ ಅಂತ ನನ್ಗನ್ಸತ್ತೆ. ಸರಿ, ಲೋಹಿತ್ ಅವರೇ, ವಿಚಾರ ಅಂತಂದ್ರೆ ಚಂದ್ರಶೇಖರ್ ಅವರು ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು, ಬಿಜೆಪಿ ಆಕ್ಷೇಪ ಇರೋದು ಅದನ್ನೇ. ರೂಲ್ ಅಂದ್ಮೇಲೆ ಅದು ವಿರೋಧ ಪಕ್ಷಕ್ಕೂ ರೂಲೇನೆ, ಆಡಳಿತ ಪಕ್ಷಕ್ಕೂ ರೂಲೇನೆ. ಅನ್ಪಬ್ಲಿಷ್ಡ್ ಪುಸ್ತಕ ಅಥವಾ ಯಾವ್ದಾದ್ರೂ ರ್ಯಾಂಡಮ್ ಮ್ಯಾಗಝಿನ್ ಅಲ್ಲಿ ಪಬ್ಲಿಷ್ ಆದ ಆರ್ಟಿಕಲ್ ಗಳನ್ನ ಕಲಾಪದ ಸಂದರ್ಭದಲ್ಲಿ ಓದೋ ಹಾಗಿಲ್ಲ. ದಟ್ ಇಸ್ ರೂಲ್ ನಂಬರ್ 349. ಹೀಗಿದ್ಮೇಲೂ ಕೂಡ ಡೆಲಿಬ್ರೇಟ್ ಆಗಿ ಅದನ್ನ ಉಲ್ಲಂಘನೆ ಮಾಡೋ ಪ್ರಯತ್ನ ಮಾಡಿದ್ದು ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರ ತಪ್ಪಲ್ವಾ ಅಂತ. ಪುಸ್ತಕ ಇವ್ರು ಹೇಳಿದಾಗೆ ಅದಿನ್ನೂ ಪಬ್ಲಿಷ್ ಆಗದೆ ಇರೋ ಕಾರಣಕ್ಕೋಸ್ಕರ ಮುಂದೆ ಅದನ್ನ ಅದೇ ಪಬ್ಲಿಷ್ ಆಗಲಿಲ್ಲ ಅಂತಂದ್ರೆ ಇವತ್ತೆಲ್ಲ ನಾಳೆ ಪಬ್ಲಿಷ್ ಆಗುತ್ತೆ. ಇಂಥದೇ ಎಷ್ಟೋ ನಿಜಗಳು ಹೊರಗಡೆ ಬಂದಿದ್ದಾವೆ. ಅವತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ರಾಹುಲ್ ಗಾಂಧಿ ಅವರು ಹೇಳಿದ್ದೇ ತಪ್ಪು ಅಂತ ಹೇಳಿಕ್ ಸಾಧ್ಯವಿಲ್ಲ. ಯಾಕಂತಂದ್ರೆ ಇವತ್ತು ಪುಸ್ತಕ ಬಿಡುಗಡೆ ಆಗುತ್ತೋ ಹೇಳೋ ಆತಂಕ ನಮ್ಮೆಲ್ಲರಿಗೂ ಇದೆ. ಸೊ ಆ ಕಾರಣಕ್ಕೋಸ್ಕರ ಏನಿವತ್ತು ಈ ಪ್ರಜಾಪ್ರಭುತ್ವ ಯಾವ ರೀತಿಯಾಗಿ ಆತಂಕದಲ್ಲಿದೆ ಅಥವಾ ಈ ಪ್ರೆಸ್ ಫ್ರೀಡಮ್ ಯಾವ ರೀತಿಯಾಗಿ ಆತಂಕದಲ್ಲಿದೆ, ಅದೇ ರೀತಿಯಾಗಿ ಈ ಪುಸ್ತಕಕ್ಕೂ ಸಹಿತ ಸಮಸ್ಯೆಗಳು ಬರ್ಬೋದು. ಅವ್ರ ಮೇಲೂ ಸಹಿತ ಇಡಿ, ಐಟಿ, ಈ ರೀತಿ ಸಿಬಿಐ ರೇಡ್ಗಳು ಸಹಿತ ಆಗ್ಬಹುದು. ಆ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಆಸ್ ಅ ಶಾಡೋ PM ಆಫ್ ದಿಸ್ ಕಂಟ್ರಿ ಅವರು ಧ್ವನಿ ಎತ್ತಿದ್ದಾರೆ. ಅವ್ರನ್ನೂ ಸಹಿತ ಕೇಳಿಸಿಕೊಳ್ಳುವ ವ್ಯವಧಾನವನ್ನ ಇಟ್ಕೊಳ್ಳೋಣ. ಆದ್ರೆ ಇವತ್ತು ಯಾರು ದೇಶದ್ರೋಹಿಗಳು, ಇವತ್ತು ಯಾರ ದೇಶದ್ರೋಹಿಗಳು ಹೇಳೋ ಒಂದು ಒಳ್ಳೆ ಚರ್ಚೆಗಳನ್ನ ಹುಟ್ಟಾಕಿದೀವಿ ನಾವು. ತುಂಬಾ ಒಳ್ಳೇದು. ನಮಗೆ ದೇಶದ್ರೋಹ ಹೇಳೋದು ಏನು ಅಂತ ಅನ್ಬಿಟ್ಟು ಒಂದು ಡಿಫೈನ್ ಆಗ್ಬಿಟ್ರೆ, ಆ ಸ್ಟೇಟ್ಮೆಂಟ್ ನಮ್ಗೆ ಕ್ಲಿಯರ್ ಆಗ್ಬಿಟ್ರೆ ಯಾರು ದೇಶದ್ರೋಹಿಗಳು ಅಂತ ಅನ್ಬಿಟ್ಟು ನಾವು ಕಂಡುಹಿಡಬಹುದು. ಯಾರು ನನ್ನ ಪ್ರಕಾರ ಅಥವಾ ಬಹುತೇಕರ ಪ್ರಕಾರ, ಈ ದೇಶದ ಜನಸಾಮಾನ್ಯರ ಪ್ರಕಾರ ಯಾರು ನಮ್ಮ ದೇಶದ ಸಂವಿಧಾನದ ವಿರೋಧಿಗಳಿದ್ದಾರೋ, ಯಾರು ಈ ದೇಶದ ಭ್ರಾತೃತ್ವದ ವಿರೋಧಿಗಳಿದ್ದಾರೋ, ಯಾರು ಈ ದೇಶದ ಏಕತೆಯ ವಿರೋಧಿಗಳಿದ್ದಾರೋ ಅವರೆಲ್ಲರೂ ಸಹಿತ ದೇಶ ವಿರೋಧಿಗಳೇ. ಕಳೆದ 10 ವರ್ಷದಿಂದ ಈ ಎಲ್ಲಾ ಕೃತ್ಯದಲ್ಲಿ ತೋಡ್ಕೊಂಡಿರೋರು ಯಾರು ಅಂತ ಅನ್ಬಿಟ್ಟು ನಾವು ವೇದಿಕೆಗೆ ಬಿಡೋಣ ಅಥವಾ ಜನಸಾಮಾನ್ಯರಿಗೆ ಬಿಡೋಣ. ಈ ನಮ್ಮ ದೇಶದ ಐಕ್ಯತೆ ಭ್ರಾತೃತ್ವವನ್ನು ಹಾಳು ಮಾಡಿರೋರೇ ದೇಶದ್ರೋಹಿಗಳು. ಪ್ರಶ್ನೆ ಕೇಳುವುದು, ಸರ್ಕಾರವನ್ನ ಪ್ರಶ್ನೆ ಕೇಳುವುದು, ಆಯ್ಕೆಯಾದ ಸರ್ಕಾರವನ್ನ ಪ್ರಶ್ನೆ ಕೇಳುವುದು ದೇಶದ್ರೋಹವಲ್ಲ, ಅದು ನಿಜವಾದ ದೇಶ ಪ್ರೇಮ ಅಂತ ಹೇಳ್ತೇನೆ ನಿಮ್ಗೆ. ಅನ್ಪಬ್ಲಿಷ್ಡ್ ಪುಸ್ತಕಗಳ ಬಗ್ಗೆನೇ ಪ್ರಸ್ತಾಪ ಮಾಡೋದಾದ್ರೆ ನಿಮ್ಗೇನೆ ಮತ್ತೆ ಪ್ರಶ್ನೆ ಲೋಹಿತ್ ಅವರೇ. ಈಗ 1962ರ ಯುದ್ಧದ ಕುರಿತಾಗಿ ಹಿಂಡರ್ಸನ್ ಬ್ರೂಕ್ಸ್ ಹಾಗೆ ಭಗತ್ ಅವರ ರಿಪೋರ್ಟ್ ಇದೆ. ಇವತ್ತುವರೆಗೂ ಕೂಡ ಅಪೋಸಿಷನ್ ಅಲ್ಲಿದ್ದ ಬಿಜೆಪಿ ಆಡಳಿತಕ್ಕೆ ಬಂದರೂ ಕೂಡ ಅದರ ಎಕ್ಸ್ಟ್ರಾಕ್ಟ್ ಗಳನ್ನ ಪಬ್ಲಿಸೈಸ್ ಮಾಡಲಿಕ್ಕೆ ಅನುಮತಿ ಕೊಡ್ತಾ ಇಲ್ಲ. ನ್ಯಾಷನಲ್ ಸೆಕ್ಯೂರಿಟಿ ಅನ್ನೋ ವಿಚಾರ ಬಂದಾಗ ಪಕ್ಷಾತೀತವಾಗಿ ಯಾವುದೇ ಸರ್ಕಾರ ಕೈಗೊಂಡ ನಿರ್ಧಾರವನ್ನ ಪಾಲಿಸಬೇಕು ಅನ್ನೋದನ್ನ ಬಿಜೆಪಿ ಪಾಲನೆ ಮಾಡ್ತಾ ಇದೆ. ಹಾಗೆ ನೋಡಿದ್ರೆ ಇವಾಗ ಪಬ್ಲಿಷ್ ಮಾಡಬಾರದು ಅನ್ನೋ ಕಾರಣಕ್ಕೆ ಅದನ್ನು ಹೋಲ್ಡ್ ಅಲ್ಲಿ ಇಟ್ಟಿರುವ ಪುಸ್ತಕವನ್ನ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿ ಆ ನಿಯಮವನ್ನು ಉಲ್ಲಂಘನೆ ಮಾಡಲಿಲ್ವಾ ಅಂತ. 1962ರ ಆ ಘಟನೆಯ ಪುಸ್ತಕವೂ ಸಹಿತ ಹೊರಗಡೆ ಬರಲಿ. ದೇಶಕ್ಕೆ ಅದು ಇನ್ ಕೇಸ್ ಆಂತರಿಕ ಭದ್ರತೆ ಅಥವಾ ಬಾಹ್ಯ ಎಕ್ಸ್ಟರ್ನಲ್ ಎಫರ್ಟ್ಸ್ ಗಳಿಗೆ ಏನು ತದ್ವಿರುದ್ಧವಾದ ಅಥವಾ ವ್ಯತಿರಿಕ್ತವಾದ ಪರಿಣಾಮಗಳು ಬರಲಿಲ್ಲ ಅಂತಂದ್ರೆ ಅದಕ್ಕೊಂದು ಕಮಿಟಿ ಮಾಡಿ ಅದೇನಾದ್ರು ಬರಲಿಲ್ಲ ಅಂದ್ರೆ ಅದು ಸಹಿತ ಹೊರಗಡೆ ಬರಲಿ. ಇವತ್ತಿನ ಏನು 2,000 ಸ್ಕ್ವೇರ್ ಕಿಲೋಮೀಟರ್ ಏನ್ ಚೈನಾ ಆಕ್ರಮಣ ಮಾಡ್ಕೊಂಡಿದೆ ಭಾರತದ್ದು, ಅದರ ಸತ್ಯಾಂಶಗಳು ಸಹಿತ ಹೊರಗಡೆ ಬರಲಿ. ಅದನ್ನ ಯಾರು ಬಿಟ್ಟುಕೊಟ್ರು ಅವರು ಸಹಿತ ದ್ವೇಷದ್ರೋಹಿಗಳು ಅಂತ ಹೇಳೋ ಚರ್ಚೆ ನಮ್ಮ ಜನಸಾಮಾನ್ಯರ ಆಗ್ಲಿ. ಅದು ನಿಜ ಹೊರಗಡೆ ಬರಬೇಕು, ಆದ್ರೆ ನಾಟ್ ಎಟ್ ಅ ಕಾಸ್ಟ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆರ್ ಎಲ್ಸ್ ಇಂಟರ್ನಲ್ ಸೆಕ್ಯೂರಿಟಿ. ಇದು ದೇಶದ ಸೆಕ್ಯೂರಿಟಿ ವಿಚಾರಕ್ಕೆ ಅಲ್ವಾ ಸರ್? ಯಾವುದೇ ಮಿಲಿಟರಿ ಸರ್ವಿಸ್ ನಲ್ಲಿ ಉನ್ನತ ಮಟ್ಟದಲ್ಲಿದ್ದ ಅಧಿಕಾರಿ ಪುಸ್ತಕ ಪ್ರಕಟ ಮಾಡಬಾರದು ಅನ್ನೋದೇ ಇದೆ. ಹಾಗೆ ಮಾಡಿದ್ರೂ ಕೂಡ ಸ್ಕ್ರೂಟಿನಿ ಆಗಬೇಕು ಅನ್ನೋದು ಕೂಡ ಇದೆ. ಆ ನಿಯಮದ ಪ್ರಕಾರವೇ ಜನರಲ್ MM ನರವಣೆ ಅವರ ಪುಸ್ತಕ ಹಾಲ್ಟ್ ನಲ್ಲಿ ಇದೆ ಈಗ ಸದ್ಯಕ್ಕೆ. ಇದು ಕೂಡ ನಿಯಮದ ಅನುಸಾರವಾಗಿ ನ್ಯಾಷನಲ್ ಸೆಕ್ಯೂರಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತದ್ದೇ ಆಗಿದೆ. ಫಡ್ಕೆ ಸರ್, ಲೋಹಿತ್ ಅವರ ಹೇಳಿದ ವಿಚಾರಕ್ಕೆ ನಾನು ಸಹಮತ ವ್ಯಕ್ತಪಡಿಸ್ತೀನಿ. ಏನಂದ್ರೆ ದೇಶದ ಹಿತರಕ್ಷಣೆಯಿಂದ ಎಕ್ಸ್ಟರ್ನಲ್ ಇಂಟರ್ನಲ್ ಇಶ್ಯೂಸ್ ಇದ್ದಾಗ
ದೇಶಕ್ಕೆ ತೊಂದರೆ ಮಾರಕ ಆಗುತ್ತೆ ಅನ್ನೋದಾದ್ರೆ ಅದನ್ನ ಒಂದು ಸ್ಕ್ರೂಟಿನಿ ಮಾಡಿ ಇದನ್ನೆಲ್ಲ ಮಾಡಬೇಕು ಅನ್ನೋದು ಎಲ್ಲರಿಗೂ, ನಾವೆಲ್ಲ ಭಾರತೀಯರು ಒಪ್ತಕ್ಕಂಥ ವಿಚಾರವೇ. ಹಾಗೇನೆ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಅಂತ ಇದೆ. ಇದಕ್ಕೆ ಪುಸ್ತಕಗಳು ಬರಿಬೇಕಾದ್ರೆ, ಮೆಮೊ ಬರಿಬೇಕಾದ್ರೆ ಅದಕ್ಕೊಂದು ರೂಲ್ಸ್ ಅಂತ ಇದೆ. ಅದು ಎಂತೆಂತ ಉನ್ನತ ಸ್ಥಾನದಲ್ಲಿ ಮತ್ತೆ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಇರುತ್ತೆ, ಅದು ನಮ್ ಗಮನದಲ್ಲಿರ್ಲಿ. ಈಗ ಏನೋ ರಾ ಚೀಫ್ ಇರ್ತಾರೆ ಅಥವಾ ಆರ್ಮಿ ಹೆಡ್ ಇರ್ತಾರೆ, ಇವರಿಗೆಲ್ಲ ತುಂಬಾ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ. ಆವಾಗ ಆ ಥರದ್ದೇನಾದ್ರೂ ಡೈವಲ್ಜ್ ಆದ್ರೆ ದೇಶಕ್ಕೆ ತೊಂದರೆ ಆಗೋದಾದ್ರೆ ಅಥವಾ ದೇಶದ ಮುಂದಿನ ಪ್ಲಾನ್ಗಳಿಗೆ ಏನಾದ್ರೂ ಇಶ್ಯೂ ಬರೋದಾದ್ರೆ ಅದನ್ನ ಮಾಡಬಾರ್ದು ಅನ್ನೋದು ಎಲ್ಲ ಭಾರತೀಯರು ಒಪ್ತಕ್ಕಂಥ ವಿಚಾರನೆ. ಆದ್ದರಿಂದ ಅಂಥ ವಿಷಯಗಳ ಬಗ್ಗೆ ನಾವು ಸ್ವಲ್ಪ ಸೆನ್ಸಿಟಿವ್ ಆಗಿರ್ಬೇಕು. ಅದನ್ನ ಏನಂತಾರೆ, ಅದಕ್ಕೆ ಸೆನ್ಸೇಷನಲೈಸ್ ಮಾಡೋದಕ್ಕೆ ಏನೋ ಒಂದು ತಗೊಂಡ್ಬಂದ್ಬಿಟ್ಟೆ, ಏನೋ ಒಂದು ಹೇಳ್ಬಿಟ್ಟೆ ಅಂತೆಲ್ಲ ಹೇಳಿ ಮಾಡಬಾರ್ದು. ಅದು ಬಾಲಿಶ ಬುದ್ಧಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅಬ್ಜೆಕ್ಷನ್ ಏನಿದೆ ಇಲ್ಲ, ಅವ್ರು ಹೇಳಿದಕ್ಕೆ ಅದಕ್ಕೊಂದು ಸ್ವಲ್ಪ ಆಡ್ ಮಾಡ್ತಾ ಆಂತರಿಕ ನೋಡಿ, ಎಲ್ಲದಕ್ಕೂ ಹೆಚ್ಚು ಮೋದಿ, ನರೇಂದ್ರ ಮೋದಿ, ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್, ಬಿಜೆಪಿಗಿಂತ ಹೆಚ್ಚು ಭಾರತ ದೇಶ, ಭಾರತದ ಬಜೆಟ್ಗಳು, ಇಲ್ಲಿಯ ಏಕತೆ, ಇಲ್ಲಿಯ ಇಂಟರ್ನಲ್ ಸೆಕ್ಯೂರಿಟಿ ಮತ್ತು ಫಾರಿನ್ ಅಫೇರ್ಸ್ಗಳು ತುಂಬಾ ಮಹತ್ವದ ಪಾತ್ರ ವಹಿಸುತ್ತೆ. ಇದಕ್ಕೆ ಇತ್ತೀಚೆಗೆ ಬಂದಂತ ಒಂದು ಮೂವಿ ಬಹುದೊಡ್ಡ ಪೆಟ್ಟನ್ನು ಕೊಟ್ಟಿದೆ. ತುಂಬಾ ಇಂಟರ್ನಲ್ ವಿಷಯಗಳನ್ನ ಆ ಮೂವಿಯಲ್ಲಿ ತೋರಿಸಿ ನಮ್ಮ ಭಾರತದ ಸಮೂಹಗಳನ್ನು ಸಹಿತ ಒಂದು ಪೋಲರೈಸ್ ಮಾಡುವಂತ ಕೆಲಸ ಮಾಡ್ತಾ ಇದೆ. ಜೊತೆಗೆ ಎಕ್ಸ್ಟರ್ನಲ್ ನಮ್ಮ ವಿದೇಶಾಂಗ ನೀತಿಯಲ್ಲೂ ಸಹಿತ ತೊಂದರೆಯನ್ನ ಮಾಡಿದೆ. ಅಂತವರ ವಿರುದ್ಧವೂ ಸಹಿತ ಕ್ರಮವಾಗಬೇಕು. ಯಾವ ಮೂವೀಸ್? ದುರಂಧರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಲ್ಲರೂ ನೆನೆಸಿರುವಂತ, ಎಲ್ಲರೂ ಅಲ್ಲಪ್ಪ, ಅದ್ರ ಬಗ್ಗೆ ಬೇಕಾದ್ರೆ ಮಾತಾಡೋಣ. ದುರಂಧರಿಗೆ ಬೇಕಾದ್ರೆ ನೀವು ಒಂದು ವಿಶೇಷವಾದಂತ ಚರ್ಚೆ ಇಡಬೇಕಾಗ್ಬೋದು. ದುರಂಧರದ ಪ್ರಾಬ್ಲಮ್ ಏನಂತಂದ್ರೆ, ನೋಡಿ, ದುರಂಧರ ಪ್ರಾಬ್ಲಮ್ ಏನಂತಂದ್ರೆ ಅಲ್ಲಿ ತೋರಿಸಿರೋದು ಅದೊಂದು ಕತೆ ಇರಬಹುದು, ಆದರೆ ಅದೊಂದು ನಿಜಾಂಶ ಹೇಳುವಂತದ್ದನ್ನ ಅದನ್ನ ನಂಬಿಸಿದೆ. ಮತ್ತು ಭಾರತೀಯ ಸೇನೆ ಅಥವಾ ಭಾರತ ಇಂಥದ್ದೊಂದು ಯಾವ್ದೋ ಖಾಲಿ ಪೀಲಿ ಯಾರೋ ಕ್ರಿಮಿನಲ್ಗಳನ್ನ ಪಾಕಿಸ್ತಾನಕ್ಕೆ ಕಳಿಸುತ್ತೆ ಅಂತ ಅನ್ಬಿಟ್ಟು ಅದರಲ್ಲಿ ತೋರಿಸಿದೆ. ಅದನ್ನ ಒಪ್ಕೊಳಕ್ಕಾಗತ್ತಾ? ಇಂಟರ್ನ್ಯಾಷನಲ್ ಲೆವೆಲ್ಗಳಲ್ಲಿ ಯಾವ ರೀತಿ ಅವಮಾನ ಅದಲ್ಲ. ಅಲ್ಲ, ಈ ಕಂಪ್ಯಾರಿಸನ್ ಹೆಂಗಾಯ್ತು? ಒಬ್ಬ ಆರ್ಮಿಯ ಜನರಲ್ ಬರೆದ ಪುಸ್ತಕಕ್ಕೂ ಒಂದು ಸಿನಿಮಾಗೂ ಕಂಪ್ಯಾರಿಸನ್ ಹೆಂಗಾಯ್ತು ಅನ್ನೋದು ನನ್ನ ಪ್ರಶ್ನೆ. ಎನಿವೆ, ಸಿನಿಮಾಗಳು ಯಾಕೆ ಮಹತ್ವ ಪಡಿತವೆ ಅಂತಂದ್ರೆ, ಸಿನಿಮಾಗಳು ಈ ದೇಶದ ನೆರೆಟಿವ್ ನ ಸೆಟ್ ಮಾಡ್ತವೆ. ಅದೇ ರೀತಿಯಾಗಿ ಮಾಧ್ಯಮಗಳು ಸಹಿತ ನೆರೆಟಿವ್ ಸೆಟ್ ಮಾಡ್ತಾ ಇದಾವೆ. ಸೊ ಆ ಕಾರಣಕ್ಕೋಸ್ಕರ ನಾವು ಏನ್ ತೋರಿಸ್ತೀವೋ ಅದಕ್ಕೊಂದು ನೆರೆಟಿವ್ ಆಗುತ್ತೆ. ಸೊ ಈ ನೆರೆಟಿವ್ ಒಂದು ದ್ವೇಷವನ್ನು ಹುಟ್ಟಾಕುತ್ತೆ. ಆ ಮೂವಿನ ನೋಡ್ಕೊ ಬಂದು ಹೇಳಿದ್ದೀನಿ ನಾನು ನಿಮ್ಗೆ. ಮೂವಿ ಮೇಡ್ ಇಟ್ ವೆರಿ ಗುಡ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಅಲ್ಲಿ ತೋರಿಸಿರುವಂತಹ ಸಮುದಾಯಗಳ ವಿರುದ್ಧದ ದ್ವೇಷ ಮತ್ತು ಭಾರತವನ್ನ ತುಂಬಾ ಕೀಳಾಗಿ ತೋರಿಸಿದ್ದಾರೆ. ಯಾರೋ ಕ್ರಿಮಿನಲ್ ಬೇರೆ ದೇಶಕ್ಕೆ ಕಳಿಸಿ ಕಶ್ಯಪ್ ಅವರಿಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರು ಓದ್ತಾ ಇರೋದು ಪ್ರಕಟವಾಗದ ಪುಸ್ತಕ ಅಲ್ಲ, ಬದಲಾಗಿ ಒಂದು ಮ್ಯಾಗಝಿನ್, ಕ್ಯಾರವಾನ್ ಅನ್ನೋ ಒಂದು ಮ್ಯಾಗಝಿನ್ ನ ಎಕ್ಸ್ಟ್ರಾಕ್ಟ್ ಅನ್ನು ಓದ್ತಿದ್ದೀನಿ ಅಂತ ಹೇಳಿ ಅವ್ರು ಹೇಳ್ತಿದ್ರು. ನರೇಟಿವ್ ಸೆಟ್ ಮಾಡುತ್ತೆ ಮಾಧ್ಯಮಗಳು. ಕ್ಯಾರವಾನ್ ಅನ್ನೋ ಮ್ಯಾಗಝಿನ್ ಯಾವ ರೀತಿ ನರೇಟಿವ್ ಸೆಟ್ ಮಾಡ್ತಿದೆ ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ನರೇಟಿವ್ ಸೆಟ್ ಮಾಡ್ತಿರೋ ಮ್ಯಾಗಝಿನ್ ನ ಕೋಟ್ ಮಾಡ್ತಾರೆ ಸಂಸತ್ನಲ್ಲಿ. ಕಶ್ಯಪ್ ಅವರು, ಸ್ಮಿತಾ ಅವರೇ, ಈ ಬುಕ್ಕು ಭಾರತದ ಹೊರಗೆ